ಈಗಾಗಲೇ ತುಂಬಾ ಸಮಯ ಆಗಿದೆ. ಈ ಉರಿ ಬಿಸಿಲಲ್ಲಿ ಕೂಡ ಇಷ್ಟು ಬೆಳಿಗ್ಗೆ 11 ಗಂಟೆಯಿಂದ ತಾವೆಲ್ಲ ಇಲ್ಲಿ ಸೇರಿರೋದು ನಿಜವಾಗ್ಲೂ ತಮ್ಮ ಪ್ರೀತಿ ಅಭಿಮಾನಕ್ಕೆ ನನಗೆ ಮಾತೇ ಬರೋದಿಲ್ಲ. ಅದಕ್ಕೋಸ್ಕರ ನೀವು ಹೇಳದೆ ಆದ್ರೆ ಸೂರ್ಯನಿಗೆ ಸವಾಲ್ ಹಾಕಿದ್ದೀರಿ ಅಂತ ಹೇಳಬೇಕಾಗುತ್ತೆ. ಯಾಕೆಂದ್ರೆ ಈ ಬಿಸಿಲಲ್ಲಿ ಸೂರ್ಯನಿಗೆ ಸವಾಲು ಹಾಕಿರತಕ್ಕಂತ ತಮ್ಮ ಪ್ರೀತಿ ಅಭಿಮಾನಕ್ಕೆ ಬೆಲೆ ಕಟ್ಟಕ್ಕಾಗೋದಿಲ್ಲ. ಈಗಾಗಲೇ ಈ ಚುನಾವಣೆ ಬಹಳ ಪ್ರಾಮುಖ್ಯವಾದಂತ ಚುನಾವಣೆ. ಇದು ಸನ್ಮಾನ್ಯ ಮೋದಿ ಅವರ ನೇತೃತ್ವದಲ್ಲಿ ಹ್ಯಾಟ್ರಿಕ್ ಚುನಾವಣೆ ಆಗಿದೆ. ಈಗಾಗಲೇ ಯಡಿಯೂರಪ್ಪನವರು ಹೇಳಿದ್ದಾರೆ 28ಕ್ಕೆ 28 ಕ್ಷೇತ್ರವನ್ನ ಗೆಲ್ಲಬೇಕು, ನಾನು ದೆಹಲಿಗೆ 28 ಸಂಸದರನ್ನ ಕರೆದುಕೊಂಡು ಹೋಗ್ಬೇಕು ಅನ್ನೋ ಮಾತನ್ನ ಬಹಳ ವಿಶ್ವಾಸದಿಂದ ಹೇಳಿದ್ದಾರೆ. ಅದರಿಂದ ಇವತ್ತು ನಾನು ಹಲವಾರು ಕಳೆದ 13 ದಿವಸದಿಂದ ನಾನು ಈ ಕ್ಷೇತ್ರ ವ್ಯಾಪ್ತಿ ಬರತಕ್ಕಂತ 8 ವಿಧಾನಸಭಾ ಕ್ಷೇತ್ರಗಳಲ್ಲಿ ಪ್ರವಾಸ ಮಾಡತಕ್ಕಂತ ಸಂದರ್ಭದಲ್ಲಿ ನಾನು ಜನರು ಕೊಟ್ಟಂತಹ ಒಂದು ವಿಶ್ವಾಸದ ಸ್ವಾಗತ ಮತ್ತು ಅವರ ಮಂದಹಾಸವನ್ನು ನೋಡಿದ್ರೆ ಇಲ್ಲಿ ಬದಲಾವಣೆಯ ಅಲೆ ಕಾಣ್ತಾ ಇದೆ, ಒಂದು ಗೆಲುವಿನ ಅಲೆ ಕಾಣ್ತಾ ಇದೆ ಅಂತ ನನ್ನ ಮನಸ್ಸಿಗೆ ನೆಮ್ಮದಿಯಾಗಿದೆ. ಯಾಕೆಂದ್ರೆ ಇವತ್ತು ಏನೇನೋ ಬೇರೆ ಬೇರೆ ತಂತ್ರಗಳು ಈ ಕ್ಷೇತ್ರದಲ್ಲಿ ಆಗ್ತಾ ಇದೆ. ಒಂದ್ಸರಿ ಡಾಕ್ಟರ್ ಅಂಬೇಡ್ಕರ್ ಅವರು ಹೇಳ್ತಾರೆ, ಮತದಾನ ಅನ್ನೋದು ಮನೆಯ ಹೆಣ್ಣು ಮಗಳಿದ್ದಂತೆ, ಅದನ್ನ ಮಾರಾಟ ಆಗಬಾರದು, ಮಾರಾಟ ವಸ್ತು ಆಗಬಾರದು ಅಂತ ಹೇಳ್ತಾರೆ. ಮತದಾನ ಯಾವಾಗಲೂ ಮನೆಯ ಮಗಳಿದ್ದಾಗೆ, ಮತದಾನ ಮಾರಾಟ ಆಗಬಾರದು. ಈ ಕ್ಷೇತ್ರದಲ್ಲಿ ಚುನಾವಣೆ ಆರೋಗ್ಯಕರ ಸ್ಪರ್ಧೆ ಆಗಬೇಕು. ಯಾಕೆಂದ್ರೆ ಆಗಲೇ ಪ್ರಜಾತಂತ್ರ ವ್ಯವಸ್ಥೆಗೆ ಒಂದು ಅರ್ಥ ಬರೋದು. ನಾನು ಸುಮಾರು 35 ವರ್ಷ ಕಾಲ ಹೃದ್ರೋಗ ತಜ್ಞನಾಗಿ 18 ವರ್ಷಗಳ ಕಾಲ ನಾನು ನಿರ್ದೇಶಕನಾಗಿ ಕೆಲಸ ಮಾಡತಕ್ಕಂತ ಸಂದರ್ಭದಲ್ಲಿ ನನ್ನದೇ ಆದ ತತ್ವ ಸಿದ್ಧಾಂತಗಳನ್ನ ರೂಪಿಸಿಕೊಂಡು ಕೆಲಸ ಮಾಡಿದ್ದೇನೆ. ಯಾವುದಂದ್ರೆ ಚಿಕಿತ್ಸೆ ಮೊದಲು, ಹಣ ಪಾವತಿ ನಂತರ. ಅದಕ್ಕೆ ಎರಡನೇದು, ಕಡತಕ್ಕಿಂತ ಪ್ರಾಣಗಳು ಮುಖ್ಯ, ಮಾನವೀಯತೆಗೆ ಮೊದಲ ಆದ್ಯತೆ. ಆದರೆ ಇವತ್ತು ನಿಮ್ಮ ಮುಂದೆ ನಾನು ಕೇಳ್ತಾ ಇರೋದು ಅಂದ್ರೆ ಮತ ಮೊದಲು ಸೇವೆ ನಿರಂತರ ಅಂತ. ಮತ ಮೊದಲು ಸೇವೆ ನಿರಂತರ. ಹಾಗೆ ಟೀಕೆಗಳ ಬಗ್ಗೆ ನಾನು ಉತ್ತರ ಕೊಡ್ಲಿಕ್ಕೆ ಹೋಗೋದಿಲ್ಲ. ಟೀಕೆಗಳು ಸಾಯುತ್ತವೆ, ಸಾಧನೆಗಳು ಜೀವಂತವಾಗಿರ್ತವೆ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ. ನಾವು ಯಾಕೆಂದ್ರೆ ಮತದಾನ ಅನ್ನೋದು ನಮ್ಮೆಲ್ಲರ ಮೂಲಭೂತ ಹಕ್ಕು. ನೀವೆಲ್ಲ ಮತದಾನ ಮಾಡಿರೋದು ಅದು ನಾಗರಿಕ ಮಾಡಿ ಚಲಾಯಿಸಿ ನಿಮ್ಮ ಮತವನ್ನ ಡಾಕ್ಟರ್ CN ಮಂಜುನಾಥ್ಗೆ ಚಲಾಯಿಸಿ, ನೀವು ಕಮಲದ ಗುರುತಿಗೆ. ಅದು ನಿಮ್ಮೆಲ್ಲರ ಸಂಸ್ಕಾರ ಅಂತ ಹೇಳಬೇಕಾಗತ್ತೆ. ಅದು ನಾಗರಿಕರ ಸಂಸ್ಕಾರ. ಇವತ್ತು ಕಳೆದ 10 ವರ್ಷದಲ್ಲಿ ಯಾವ್ಯಾವ ರೀತಿಯ ಬೆಳವಣಿಗೆ ಆಗಿದೆ. ನರೇಂದ್ರ ಮೋದಿಯವರ ಸರ್ಕಾರ, ಯಡಿಯೂರಪ್ಪನವರ ಸರ್ಕಾರ, ಕುಮಾರಸ್ವಾಮಿ ಅವರ ಸರ್ಕಾರ ಹಾಗೂ ದೇವೇಗೌಡರ ಸರ್ಕಾರ, ಇವೆಲ್ಲ ನನಗೆ ಶ್ರೀರಕ್ಷೆಯಾಗಿದೆ. ಇವತ್ತು ಬಿಜೆಪಿ ಮತ್ತು JDS ಕಾರ್ಯಕರ್ತರು ಎಲ್ಲ ಅವರ ಹೃದಯಗಳು ಒಂದಾಗಿದೆ, ಅವರ ಮನಸ್ಸುಗಳು ಒಂದಾಗಿದೆ. ಇವತ್ತು ಆ ರೀತಿ ಕೆಲಸ ಮಾಡತಕ್ಕಂತ ಇವತ್ತು ಈ ನಿಟ್ಟಿನಲ್ಲಿ ಇವತ್ತು ಈ ಚುನಾವಣೆಗೆ ಮತ್ತು ನನ್ನ ಗೆಲುವಿಗೆ ಆನೆ ಬಲ ಬಂದಂತೆ ಆಗಿದೆ ಅಂತ ನಾನು ಹೇಳಬೇಕಾಗತ್ತೆ. ಈಗ ಹಲವಾರು ವಿಚಾರಗಳನ್ನ ನಾವು ಪ್ರಸ್ತಾವ ಮಾಡಬಹುದು. ಇವತ್ತು 5 kg ಅಕ್ಕಿ ಕೊಡ್ತಾ ಇರೋದು ಯಾರು? 5 kg ಅಕ್ಕಿಯನ್ನ ಕೊಡ್ತಾ ಇರೋದು ಅದು ಕೇಂದ್ರ ಸರ್ಕಾರ. ಅದು ರಾಜ್ಯ ಸರ್ಕಾರಗಳ ಮೂಲಕ ಕೊಡ್ತಾ ಇದೆ ಹೊರತು ಅದು ಮೂಲತಃ ಕೇಂದ್ರ ಸರ್ಕಾರದ ಯೋಜನೆ ಆಗಿದೆ. ಹಾಗೆಯೇ ಇವತ್ತು ಜನಸಾಮಾನ್ಯರಿಗೆ ಔಷಧಿಗಳು ಕಡಿಮೆ ದರದಲ್ಲಿ ಸಿಗಬೇಕು ಅನ್ನುವ ದಿಕ್ಕಿನಲ್ಲಿ ಭಾರತಾದ್ಯಂತ ಸುಮಾರು 11,000 ಜನೌಷಧಿ ಕೇಂದ್ರಗಳು ಇವತ್ತು ತೆರೆದಿದೆ. ಜನೌಷಧಿಗಳು ಹಾಗೆ ನೋಡಬಹುದು. 2020ನೇ ಇಸ್ವಿನಲ್ಲಿ ಕೋವಿಡ್ ಮಹಾಮಾರಿ ಲಕ್ಷಾಂತರ ಜನರ ಜೀವನ ತೆಗೆದುಕೊಂಡೋಯ್ತು ಮತ್ತು ಕೋಟ್ಯಾಂತರ ಜನರಿಗೆ ಸೋಂಕು ತಗುಲಿತು. ಅವತ್ತು ನರೇಂದ್ರ ಮೋದಿ ಅವರ ಸರ್ಕಾರ ಏನಾದ್ರೂ ಈ ಮಹತ್ವವಾದ ನಿರ್ಧಾರವನ್ನು ತೆಗೆದುಕೊಳ್ಳದೆ ಇದ್ದಿದ್ರೆ ಸುಮಾರು ಆ ಸಂದರ್ಭದಲ್ಲಿ ಎಲ್ಲ 18 ವರ್ಷ ಮೇಲ್ಪಟ್ಟ ಎಲ್ಲಾ ಭಾರತೀಯರಿಗೂ ಕೋವಿಡ್ ಲಸಿಕೆಯನ್ನ ಕೊಡಬೇಕು, ಕೋವಿಡ್ ವ್ಯಾಕ್ಸಿನ್ ಅನ್ನ ಕೊಡಬೇಕು ಅಂದ್ಬಿಟ್ಟು 200 ಕೋಟಿ
ಪ್ರದೇಶದಲ್ಲಿ ಅದು ಕೊಡದೇ ಇದ್ದಿದ್ರೆ ಇಲ್ಲಿ ವೇದಿಕೆ ಮೇಲೆ ಇರ್ತಕ್ಕಂಥವರಲ್ಲಿ ಎಷ್ಟು ಜನ ಇರ್ತಿದ್ರೋ ಗೊತ್ತಿಲ್ಲ, ಮುಂಭಾಗದಲ್ಲಿ ಇರ್ತಿದ್ದವರು ಎಷ್ಟು ಜನ ಇರ್ತಿದ್ರು ಗೊತ್ತಿಲ್ಲ. ಅದರಿಂದ ನಂತರ ನಾವು ಈ ಹೃದಯಘಾತ ಆದಂತ ಸಂದರ್ಭದಲ್ಲಿ ಇವತ್ತು ಭಾರತದಲ್ಲಿ 35% ಸಾವುಗಳು ಹೃದಯಘಾತದಿಂದ ಆಗ್ತಾ ಇದೆ. ಆ 40% ಹೃದಯಘಾತ 40 ವರ್ಷಕ್ಕಿಂತ ಚಿಕ್ಕವರಲ್ಲಿ ಆಗ್ತಾ ಇದೆ. ಈ ಹೃದಯಘಾತ ಆದಂತ ಸಂದರ್ಭದಲ್ಲಿ ನಾವು ಈ ರಕ್ತನಾಳಗಳಿಗೆ ಸ್ಟೆಂಟ್ ಅನ್ನ ಹಾಕ್ತಿವಿ. ಇದು ಮೊದಲು ಇದರ ಬೆಲೆ 1,70,000 ಇತ್ತು. ಈ ಸ್ಟೆಂಟ್ಗಳ ಬೆಲೆ ಇವತ್ತು ಕೇಂದ್ರ ಸರ್ಕಾರ, ನರೇಂದ್ರ ಮೋದಿ ಅವರ ಸರ್ಕಾರ 2015 ಇಸ್ವಿನಲ್ಲಿ ಆ ಸ್ಟೆಂಟ್ ಬೆಲೆಯನ್ನ 1 ಲಕ್ಷ ಇದ್ದಿದ್ದು 70,000 ಇದ್ದಿದ್ದನ್ನ 30,000ಕ್ಕೆ 25,000ಕ್ಕೆ ಇಳಿಸಿದಂತ ಬಹಳ ಬಡವರ ಕಣ್ಣೀರು ಒರೆಸಿದ್ದಾರೆ. ಯಾಕೆಂದ್ರೆ ನಮ್ಮ ನೋವು ನಮಗೆ ಗೊತ್ತಾದ್ರೆ ನಾವು ಜೀವಂತವಾಗಿದ್ದೀವಿ ಅಂತ ಅರ್ಥ. ಆದ್ರೆ ಬೇರೆಯವರ ನೋವು ಗೊತ್ತಾದ್ರೆ ನಾವು ಮನುಷ್ಯರಾಗಿದ್ವಿ ಅಂತ ಅರ್ಥ. ಅದರಿಂದ ಮನುಷ್ಯ ಮತ್ತು ಮನುಷ್ಯತ್ವಕ್ಕೂ ಬಹಳ ಒಂದೇ ಅಕ್ಷರ ವ್ಯತ್ಯಾಸ ಇದೆ. ಮನುಷ್ಯರಾದ್ರೆ ಪ್ರಯೋಜನ ಇಲ್ಲ, ಮನುಷ್ಯತ್ವ ಇಟ್ಟುಕೊಂಡು ನಾವು ಜೀವನವನ್ನು ನಡೆಸಬೇಕಾಗಿದೆ ಇವತ್ತು. ಹಾಗಾಗಿ ಇವತ್ತು ತಾವೆಲ್ಲರೂ ನನಗೆ ಆಶೀರ್ವಾದವನ್ನ ಮಾಡಬೇಕು, ನನ್ನನ್ನ ಸಂಸತ್ತಿಗೆ ಕಳಿಸ್ಕೊಡ್ಬೇಕು. ನಾನು ನಿಮ್ಮ ಜೊತೆ ಇರ್ತೇನೆ, ನೀವು ನಮ್ಮ ಜೊತೆ ಇರಬೇಕಾಗತ್ತೆ. ಇದು ಬಹಳ ಮುಖ್ಯ. ಯಾಕೆಂದ್ರೆ ನಾವು ಈ ದೇಶದ ಯಾವಾಗ್ಲೂ ಈ ದೇಶ ಬಹಳ ಮುಖ್ಯವಾದದ್ದು. ಯಾಕೆಂದ್ರೆ ಇತಿಹಾಸವನ್ನ ಸೃಷ್ಟಿಸುವ ಶಕ್ತಿ ತಮ್ಮಲ್ಲಿದೆ, ಭವಿಷ್ಯವನ್ನ ಸೃಷ್ಟಿ ಮಾಡುವಂತಹ ಶಕ್ತಿ ತಮ್ಮಲ್ಲಿದೆ. ಮತ್ತು ಈ ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ನಾವುಗಳೆಲ್ಲ ಪಾಲುದಾರರಾಗಬೇಕಾಗಿತ್ತೆ. ನಾವು ಹೇಳ್ತೀವಿ ಕಾಯಕವೇ ಕೈಲಾಸ ಮಾಡಿದಂತ ನನ್ನ ತತ್ವ ಸಿದ್ಧಾಂತನೇ ಕಾಯಕವೇ ಕೈಲಾಸ. ನಾನು ಈ 18 ವರ್ಷ ನಿರ್ದೇಶಕನಾಗಿ ಕೆಲಸ ಮಾಡತಕ್ಕಂಥ ಸಂದರ್ಭದಲ್ಲಿ 75 ಲಕ್ಷ ಜನರಿಗೆ ಹೊರರೋಗಿಗಳಿಗೆ ಚಿಕಿತ್ಸೆ ಕೊಟ್ಟಿದ್ದೇವೆ. 8 ಲಕ್ಷ ಜನರಿಗೆ ನಾವು ಆಪರೇಷನ್ ಮಾಡಿದ್ದೇವೆ. ಆದರೆ ಒಬ್ಬನೇ ಒಬ್ಬ ರೋಗಿಯನ್ನ ಹಣಕ್ಕೋಸ್ಕರ ಚಿಕಿತ್ಸೆ ಇಲ್ಲದೆ ಕಳಿಸಿದಂತ ಯಾವುದೇ ಒಂದು ಸನ್ನಿವೇಶಗಳಿಲ್ಲ. ಯಾಕೆಂದ್ರೆ ಪ್ರಾಣ ಅನ್ನೋದು ಬಹಳ ಮುಖ್ಯ. ಕೇವಲ ಒಂದು ರೋಗಿಯನ್ನ ಬದುಕಿಸಿದ್ರೆ ನಾವು ಒಂದು ಪ್ರಾಣವನ್ನ ಬದುಕಿಸಲ್ಲ, ಇಡೀ ಕುಟುಂಬಕ್ಕೆ ನಾವು ಆಸರೆ ಆಗ್ತೇವೆ, ಕುಟುಂಬಕ್ಕೆ ನಾವು ಜೀವದ ಆಸರೆ ಆಗ್ತೇವೆ. ಆ ನಿಟ್ಟಿನಲ್ಲಿ ನಾವು ಕೆಲಸ ಮಾಡಿದ್ದೇವೆ. ಹಾಗಾಗಿ ಇವತ್ತು 2 ಭಾರತವನ್ನ ನಾವು ನೋಡ್ತೇವೆ. ವೈಮಾನಿಕವಾಗಿ ನಾವು ಭಾರತವನ್ನ ನೋಡಿದಾಗ ಅದರ ಚಿತ್ರಣವೇ ಬೇರೆ, ಆಕಾಶದಿಂದ ಭಾರತವನ್ನ ನೋಡಿದಂತ ಸಂದರ್ಭದಲ್ಲಿ. ಆದರೆ ನಿಜವಾದ ಭಾರತವನ್ನ ನೋಡಬೇಕಾದ್ರೆ ನಾವು ರೈಲಿನಲ್ಲಿ ಪ್ರಯಾಣ ಮಾಡಬೇಕಾಗತ್ತೆ. ರೈಲಿನಲ್ಲಿ ಪ್ರಯಾಣ ಮಾಡಿದಂತ ಸಂದರ್ಭದಲ್ಲಿ ಈ ರೈಲು ಹಳಿಯ 2 ಬದಿಯಲ್ಲಿ ಬಡತನವನ್ನ ನೋಡ್ತೇವೆ, ಶೌಚಾಲಯದ ಸಮಸ್ಯೆಯನ್ನ ನೋಡ್ತೇವೆ, ರೈತರ ಬವಣೆಯನ್ನ ನೋಡ್ತೇವೆ, ಕೂಲಿ ಕಾರ್ಮಿಕರ ಸಮಸ್ಯೆಯನ್ನ ನೋಡ್ತೇವೆ. ಕಳೆದ 10 ವರ್ಷದಲ್ಲಿ ಮತ್ತು ಹಿಂದೆ ಇಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ಸರ್ಕಾರ ಮಾಡಿದಂತ ಕೆಲಸ ಈ ರೈಲಿನಲ್ಲಿ ಕಾಣುವಂತಹ ಭಾರತನ ಸ್ಪಂದನೆ ಮಾಡಿದ್ದಾರೆ. ಅದನ್ನ ನಾವು ಜ್ಞಾಪಕದಲ್ಲಿಟ್ಕೋಬೇಕು. ನಾನು ಆಸ್ಪತ್ರೆಯಲ್ಲಿ ಕೆಲಸ ಮಾಡತಕ್ಕಂತ ಸಂದರ್ಭದಲ್ಲಿ ನನ್ನ ಆಸ್ಪತ್ರೆಗೆ ಯಾರಪ್ಪ ಗಣ್ಯ ವ್ಯಕ್ತಿಗಳು, ಯಾರಪ್ಪ ವಿಐಪಿಗಳು ಅಂದ್ರೆ ಸಂಸದರಲ್ಲ, ಶಾಸಕರಲ್ಲ ಅಥವಾ ಮಂತ್ರಿಗಳಲ್ಲ. ನನ್ನ ನಿಜವಾದ ಗಣ್ಯ ವ್ಯಕ್ತಿಗಳು ಆಸ್ಪತ್ರೆಯಲ್ಲಿ ನಾನು ನೋಡಿಕೊಂಡ ರೀತಿ ಅಂದ್ರೆ ಅದು ರೈತರು, ಬಡವರು ಮತ್ತು ಕೂಲಿ ಕಾರ್ಮಿಕರು ಮತ್ತು ಮಧ್ಯವರ್ಗದವರು. ನಾವು 3 ವಿಚಾರಗಳನ್ನ ಪ್ರಸ್ತಾಪ ಮಾಡಬೇಕಾಗುತ್ತೆ. ಇವತ್ತು ಕೇಂದ್ರ ಸರ್ಕಾರ ರೈತರಿಗೆ ಪ್ರಧಾನ ಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆ ಅಡಿ ಸುಮಾರು 30 ಕೋಟಿ, ಇವತ್ತು ಭಾರತ ದೇಶದಲ್ಲಿ 30 ಕೋಟಿ ರೈತರಿಗೆ ಇವತ್ತು 6,000 ರೂಪಾಯಿ ಹಾಗೆ ಕೊಟ್ಟಿದೆ. ಆದ್ರೆ ಯಡಿಯೂರಪ್ಪನವರು ಸರ್ಕಾರ, ಅವರು ಮುಖ್ಯಮಂತ್ರಿ ಆಗಿದ್ದಾಗ ಕೇಂದ್ರ ಸರ್ಕಾರ ಕೊಟ್ಟಂತ 6,000 ಮತ್ತು ರಾಜ್ಯ ಸರ್ಕಾರ ಕೊಟ್ಟಂತ 4,000 ಸೇರಿ ಒಟ್ಟು 10,000. ಅಂದ್ರೆ ಇವತ್ತು ನಮ್ಮ ರಾಜ್ಯದಲ್ಲಿ ಇದರಿಂದ 50 ಲಕ್ಷ ರೈತರಿಗೆ ಇದು ಸಹಾಯ ಆಗಿದೆ. ಆದ್ರೆ ಈಗ ಬಂದಂತ ಸರ್ಕಾರ 10,000 ರೂಪಾಯಿ ಇದ್ದನ್ನ ಕೇವಲ 6,000 ರೂಪಾಯಿಗೆ ಅದು ಇಳಿಸಿದೆ. ಅದರಿಂದ ಅದು ರೈತ ವಿರೋಧಿ ಕಾನೂನು ಅಂತಾನೆ ಹೇಳಬೇಕಾಗುತ್ತೆ. ಯಾಕೆಂದ್ರೆ ನಾವು 3 ವಿಚಾರಗಳನ್ನ
ಪ್ರಸ್ತಾಪ ಮಾಡಬೇಕಾಗತ್ತೆ. ಒಂದನ್ನ ಗೆಲ್ಬೇಕಾಗತ್ತೆ, ಎರಡನೇದನ್ನ ನಾವು ಅದನ್ನ ದೂರ ಮಾಡಬೇಕಾಗತ್ತೆ, ಮೂರನೇದ ಹಂಚಬೇಕಾಗತ್ತೆ. ಯಾವುದನ್ನ ನಾವು ಗೆಲ್ಬೇಕು? ಜನರ ಹೃದಯಗಳನ್ನ ಗೆಲ್ಬೇಕು, ಜನರ ಮನಸ್ಸನ್ನ ಗೆಲ್ಬೇಕು. ಎರಡನೇದು ನಾವು ಯಾವುದನ್ನ ಮರಿಬೇಕು? ದ್ವೇಷವನ್ನ ಮರಿಬೇಕು, ಮತ್ಸರವನ್ನ ಮರಿಬೇಕು. ಮೂರನೇದೇನಪ್ಪಾ ಅಂದ್ರೆ ಏನು ಹಂಚಬೇಕು ಅಂದ್ರೆ ನಾವು ಹಂಚಬೇಕಾಗಿರೋದು ಪ್ರೀತಿಯನ್ನ ಹಂಚಬೇಕು, ಸಂತೋಷವನ್ನ ಹಂಚಬೇಕು. ಯಾಕೆಂದ್ರೆ ನೀವು ಮನೆ ಕಟ್ಟಬೇಕಾದ್ರೆ ಹಣ ಬೇಕು, ಆದ್ರೆ ಮನಸ್ಸು ಕಟ್ಟಬೇಕಾದ್ರೆ ಗುಣ ಬೇಕು ಅಂತ ಹೇಳ್ತೇವೆ. ಆದ್ರೆ ದುಡ್ಡಿನಿಂದ ಕಟ್ಟಿದ ಮನೆಯಲ್ಲಿ ಎಲ್ಲರೂ ವಾಸ ಆಗಿರಬಹುದು, ಎಲ್ಲರೂ ವಾಸ ಮಾಡಬಹುದು. ಆದರೆ ಗುಣದಿಂದ ಕಟ್ಟಿದ ಮನೆಯಲ್ಲಿ ಕೇವಲ ಯೋಗ್ಯರು ಮಾತ್ರ ಇರಲಿಕ್ಕೆ ಸಾಧ್ಯ ಮತ್ತು ಯೋಗ್ಯರು ವಾಸ ಮಾಡಲಿಕ್ಕೆ ಸಾಧ್ಯವಾಗುತ್ತೆ. ಮತ್ತೊಮ್ಮೆ ನಾನು ನಿಮ್ಮಲ್ಲಿ ಮನವಿ ಮಾಡುವುದೇನೆಂದರೆ ನೀವು ಕಮಲದ ಗುರುತಿಗೆ ಡಾಕ್ಟರ್ CN ಮಂಜುನಾಥ್ ಹೆಸರು ಮುಂದೆ ಇರತಕ್ಕಂತ ಕಮಲದ ಗುರುತಿಗೆ ತಾವು ಇರೋದ್ರಿಂದ ಕಮಲದ ಗುರುತಿಗೆ ತಾವೆಲ್ಲ ಮತ ಹಾಕಬೇಕು. ಯಾಕೆಂದ್ರೆ ಇವತ್ತು ನೋಡ್ಬೋದು, ಹಿಂದೆ ಎಲ್ಲ ಮಂತ್ರ ಕೆಲಸ ಮಾಡುತ್ತೆ ಅಂತ ಹೇಳೋರು, ನಂತರ ಯಂತ್ರ ಕೆಲಸ ಮಾಡುತ್ತೆ ಅಂತ ಹೇಳೋರು, ಈಗ ತಂತ್ರಗಳು ಕೆಲಸ ಮಾಡ್ತಾ ಇದೆ. ಅದರಿಂದ ನನ್ನ ಹೆಸರಿನ ನನ್ನ ಇನ್ಶಿಲ್ ಇರತಕ್ಕಂಥವ್ರನ್ನ 4-5 ಜನ ಚುನಾವಣೆಗೆ ನಿಲ್ಲಿಸಿದ್ದಾರೆ ಅಂದ್ರೆ ಆಲ್ರೆಡಿ ಅವರು ಸೋಲನ್ನ ಒಪ್ಪಿಕೊಂಡಿದ್ದಾರೆ ಅಂತ ನನ್ನ ಭಾವನೆ. ಆದ್ರೆ ತಾವು ಎಲ್ಲರೂ ಕೂಡ ಎಲ್ಲ ಬೂತ್ ಲೆವೆಲ್ಗೆ ಹೋಗಿ ಎಲ್ಲಾ ಜನರಿಗೆ ಮನವರಿಕೆ ಮಾಡಿಕೊಡ್ಬೇಕು. ಇದು ನನ್ನ ಗುರುತು, ಡಾಕ್ಟರ್ CN ಮಂಜುನಾಥ್ ಅವರ ಗುರುತು, ಇದು ಬಿಜೆಪಿಯ ಕಮಲದ ಗುರುತು. ಅದರಿಂದ 26ನೇ ತಾರೀಕು ತಾವೆಲ್ಲ ಈ ಮತಗಟ್ಟೆಗಳಿಗೆ ಹೆಚ್ಚು ಹೋಗಿ ತಾವು ಕಮಲದ ಗುರುತಿಗೆ ನೀವು ಮತ ಕೊಡಬೇಕು. ಹಾಗೆ ಸನ್ಮಾನ್ಯ ಮಾಜಿ ಮುಖ್ಯಮಂತ್ರಿಗಳಾದಂತ ಕುಮಾರಸ್ವಾಮಿ ಅವರು ಬರ್ತಾ ಇದ್ದಾರೆ. ಅದರಿಂದ ನಾವು ರಕ್ತದಾನ ಅಂತ ಹೇಳ್ತೀವಿ. ರಕ್ತದಾನ ಏನು? ಅಂಗಾಂಗ ದಾನ ಮತ್ತು ರಕ್ತದಾನ ಬೇರೊಬ್ಬರ ಬದುಕಿನಲ್ಲಿ ಬೆಳಕನ್ನ ಕೊಡುತ್ತೆ. ಆದ್ರೆ ಅಮೂಲ್ಯವಾದ ಮತವನ್ನ ನೀವು ಕಮಲದ ಗುರುತಿಗೆ ಬಿಜೆಪಿಗೆ ಕೊಡೋದ್ರಿಂದ ಪ್ರಜಾತಂತ್ರದ ವ್ಯವಸ್ಥೆಗೆ ಒಂದು ನಂದಾದೀಪ ಆಗತ್ತೆ ಅಂತ ನಾನು ಹೇಳಬೇಕಾಗತ್ತೆ. ಕೊನೆಯದಾಗಿ ಈಗಾಗಲೇ ಸಮಯ ಕೂಡ ಆಗಿದೆ. ಕುಮಾರಸ್ವಾಮಿ ಅವರು ನಮ್ಮನ್ನೆಲ್ಲ ಉದ್ದೇಶಿಸಿ ಮಾತನಾಡಿದ್ದಾರೆ. ನೀವು ನನಗೆ ಒಂದು ಬಾರಿ ಅವಕಾಶವನ್ನ ಕೊಡಿ, ನಾನು ನಿಮ್ಮ ಜೊತೆ ಇರ್ತೇನೆ, ನಿಮ್ಮ ಎಲ್ಲಾ ಕಷ್ಟ ಸುಖಗಳು ಸ್ಪಂದಿಸ್ತೇನೆ. ಇವತ್ತು ಈ ಕ್ಷೇತ್ರದಲ್ಲಿ JDS ಮತ್ತು ಬಿಜೆಪಿ ಶಕ್ತಿ ಜಾಸ್ತಿ ಇದೆ. ಯಾಕೆಂದ್ರೆ ಕಳೆದ ಬಾರಿ ನೋಡಬಹುದು ನೀವು, ಇದು ಕಾಂಗ್ರೆಸ್ ಜೊತೆ JDS ಇದ್ದಂತ ಸಂದರ್ಭದಲ್ಲಿ ಬಿಜೆಪಿಯ ಅಭ್ಯರ್ಥಿಗೆ 6,70,000 ಮತಗಳು, ಜೊತೆ JDS ಬಿಜೆಪಿ ಜೊತೆ ಸನ್ಮಾನ್ಯ ಕುಮಾರಸ್ವಾಮಿ ಅವರು ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ ಇವತ್ತು ಅವರು ನಾಮಿನೇಷನ್ ಮಾಡಿ ಬಂದಿದ್ದಾರೆ. ಅವರಿಗೂ ಅಭಿನಂದನೆಗಳನ್ನ ಹೇಳೋಣ. ಅವರು ಕೂಡ ಈ ಚುನಾವಣೆಯಲ್ಲಿ ಜಯ ಗಳಿಸೋದು ಡೆಫಿನೆಟಿವ್ ಅಂತಾನೆ ಹೇಳಬೇಕಾಗುತ್ತೆ. ಕೊನೆಯದಾಗಿ ನನ್ನ ಮಾತು ಮುಗಿಸ್ತಾ ಇದ್ದೇನೆ. ಯಾಕೆಂದ್ರೆ ಮನಸ್ಸು ನಿರ್ಮಲವಾಗಿದ್ದರೆ ಅದು ಸಾಕ್ಷಾತ್ಕಾರ, ಮಾತು ಮೃದುವಾಗಿದ್ದರೆ ಅದು ಪುರಸ್ಕಾರ, ನಮ್ಮ ನಡೆ ನುಡಿ ಚೆನ್ನಾಗಿದ್ದರೆ ಅದು ಸತ್ಕಾರ. ತಾವೆಲ್ಲ ಡಾಕ್ಟರ್ CN ಮಂಜುನಾಥ್ಗೆ ಕಮಲದ ಗುರುತಿಗೆ ಮತ ಹಾಕೋದ್ರಿಂದ ತಮ್ಮೆಲ್ಲರಿಗೂ ನಮಸ್ಕಾರ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.